ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ನೆಕ್ಸ್ಟ್ ಎಕ್ಸಾಮ್ ಬರ್ತಿರೋದು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇದರಲ್ಲಿ ನೀವು ಒಂದೊಂದು ಮಾಡ್ಯೂಲಲ್ಲೂ ಏನೇನು ಕಲಿತೀರಾ ಅದ್ರ ಬಗ್ಗೆ ಎಲ್ಲ ನಾವು ಓವರ್ ವ್ಯೂ ತಿಳ್ಕೊತಾ ಹೋಗೋಣ. ಸೊ ಒಂದೊಂದು ಮಾಡ್ಯೂಲ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಆ ಮಾಡ್ಯೂಲಲ್ಲಿ ನೀವು ಏನೇನು ಕಲಿತೀರಾ ಅನ್ನೋದನ್ನ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಓಕೆನಾ? ಸೊ ಇವಾಗ ಫಸ್ಟ್ ಮಾಡ್ಯೂಲಲ್ಲಿ ನೋಡಿದ್ರೆ ಜನರಲ್ ಆಗಿ ನೀವು ಏನು ಕಲಿತೀರಾ ಅಂತ ಅಂದರೆ ಡೇಟಾ ಅಂದರೆ ಏನು, ಡೇಟಾ ಬೇಸ್ ಅಂದರೆ ಏನು, DBMS ಅಂದ್ರೆ ಏನು, ನಮಗೆ ಯಾಕೆ ಈ DBMS ಅನ್ನೋದು ಬೇಕು, ಆಮೇಲೆ ಮುಂಚೆ ಎಲ್ಲ ಡೇಟಾನ ಯಾವ ರೀತಿ ಸ್ಟೋರ್ ಮಾಡ್ತಿದ್ರು, ಮತ್ತೆ ಇವಾಗ ಡೇಟಾ ಬೇಸ್ ಬಂದ್ಮೇಲೆ ಹೆಂಗ್ ಸ್ಟೋರ್ ಮಾಡ್ತಿದ್ದಾರೆ, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಮಾಡೆಲ್ಸ್ ಆಗಲಿ, ಸ್ಕೀಮಾಸ್ ಆಗಲಿ, 3 ಸ್ಕೀಮಾ ಆರ್ಕಿಟೆಕ್ಚರು, ಮತ್ತು ಡೇಟಾಬೇಸ್ ಲ್ಯಾಂಗ್ವೇಜಸ್ನ ಕಲಿತೀರಾ. ಅಂದರೆ ಇವಾಗ DML ಲ್ಯಾಂಗ್ವೇಜಸ್ಸು ಮತ್ತು DDL ಲ್ಯಾಂಗ್ವೇಜಸ್ಸು ಇದನ್ನು ಕಲಿತಾ ಹೋಗ್ತೀರಾ. ಅದಾದಮೇಲೆ ಎಂಟಿಟಿ ರಿಲೇಷನ್ಶಿಪ್ ಮಾಡೆಲ್ ಅಂದರೆ ಏನು, ಯಾವ ರೀತಿ ಇದನ್ನು ನಾವು ಡಿಸೈನ್ ಮಾಡಬೇಕು, ಇದನ್ನು ಕಲಿತೀರಾ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಮಾಡ್ಯೂಲ್ 1ಅಲ್ಲಿ ನೀವು ಜಸ್ಟ್ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಅಂತಂದರೆ ಡೇಟಾಬೇಸ್ ಅಂದರೆ ಏನು, ನಮಗೆ ಯಾಕೆ ಬೇಕು, ಮತ್ತು ಯಾವ ರೀತಿ ನಾವು ಡೇಟಾಬೇಸ್ನ ಡಿಸೈನ್ ಮಾಡ್ಬೋದು ಡಯಾಗ್ರಾಮ್ ಮುಖಾಂತರ ಅನ್ನೋದನ್ನ ನೀವು ಈ ಒಂದು ಮಾಡ್ಯೂಲ್ 1ಅಲ್ಲಿ ಕಲಿತೀರಾ. ಓಕೆನಾ? ಸೊ ಇವಾಗ ನೀವು ಮಾಡ್ಯೂಲ್ 2 ಅಲ್ಲಿ ಏನು ಕಲಿತೀರಾ ಅಂತ ಅಂದರೆ ಮಾಡ್ಯೂಲ್ 2 ಅಲ್ಲಿ ಜಸ್ಟ್ ಇವಾಗ ನೀವು ಹೆಂಗೆ ಡೇಟಾನ ಟೇಬಲ್ ಅಲ್ಲಿ ಸ್ಟೋರ್ ಮಾಡ್ತೀರಾ, ಇವಾಗ ಕಾಲಮ್ಸ್ ಆಗಲಿ, ರೋಸ್ ಆಗಲಿ, ಕೀಸ್ಗಳ ಬಗ್ಗೆ ಆಗಲಿ, ಇದೆಲ್ಲ ತಿಳ್ಕೊಂತೀರಾ ನೀವು. ಓಕೆನಾ? ಆಮೇಲೆ ಯಾವ ರೀತಿ ಕನ್ಸ್ಟ್ರೇಂಟ್ಸ್ನ ನಾವು ಅಪ್ಲೈ ಮಾಡ್ಬೋದು ಡೇಟಾ ಅಕ್ಯುರಸಿನ ಮೇಂಟೈನ್ ಮಾಡೋದಕ್ಕೆ. ಆಮೇಲೆ ಇವಾಗ ತುಂಬ ಆಪರೇಷನ್ಸ್ಗಳನ್ನ ಕಲಿತೀರಾ. ಇವಾಗ ಅಪ್ಡೇಟ್ ಆಗಿರ್ಬೋದು, ಡಿಲೀಟ್ ಆಗಿರ್ಬೋದು, ಇನ್ಸರ್ಟ್ ಆಗಿರ್ಬೋದು, ಮಾಡಿಫೈ ಆಗಿರ್ಬೋದು, ಈ ಥರ ಎಲ್ಲ ಆಪರೇಷನ್ಸ್ನ ನೀವು ಕಲಿತಾ ಹೋಗ್ತೀರಾ. ಆಮೇಲೆ ಆಮೇಲೆ ಇದು ರಿಲೇಷನಲ್ ಆಲ್ಜಿಬ್ರಾ ಮತ್ತು ಅದರದ್ದು ಆಪರೇಷನ್ಸ್ನ ಕಲಿತೀರಾ. ಮತ್ತು ಯಾವ ರೀತಿ ಡಯಾಗ್ರಾಮ್ಸ್ನ ನಾವು ರಿಲೇಷನ್ಶಿಪ್ ಟೇಬಲ್ಸಿಗೆ ಕನ್ವರ್ಟ್ ಮಾಡ್ಬೋದು, ಅಂದರೆ ರಿಲೇಷನ್ಶಿಪ್ಗೆ ಹೆಂಗೆ ಕನ್ವರ್ಟ್ ಮಾಡೋದು, ಸೊ ಇದನ್ನು ನೀವು ಕಲಿತೀರಾ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ ಮಾಡ್ಯೂಲ್ 2 ಅಲ್ಲಿ ನೀವು ಡೇಟಾನ ಹೆಂಗೆ ಟೇಬಲಲ್ಲಿ ಸ್ಟೋರ್ ಮಾಡ್ತೀರಾ, ಆಮೇಲೆ ಹೆಂಗೆ ಅಪ್ಲೈ ಮಾಡ್ತೀರಾ ಕನ್ಸ್ಟ್ರೇನ್ಸ್ನ, ಮತ್ತು ಯಾವ ರೀತಿ ನೀವು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀರಾ, ಹೆಂಗೆ ಡಯಾಗ್ರಾಮ್ಸ್ನ ಡೇಟಾ ಬೇಸ್ ಟೇಬಲ್ಸಿಗೆ ಕನ್ವರ್ಟ್ ಮಾಡ್ತೀರಾ, ಇಷ್ಟನ್ನ ನೀವು ಮಾಡ್ಯೂಲ್ 2 ಅಲ್ಲಿ ಕಲಿತೀರಾ. ಓಕೆನಾ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಒಂದು ಸಬ್ಜೆಕ್ಟ್ ತುಂಬಾ ಲೆಂದಿ ಇದೆ. ಆಮೇಲೆ ಲಾಜಿಕಲ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಹೆಂಗೆ ಅಂದರೆ ನೀವು ತಲೆ ಓಡಿಸ್ಬೇಕು, ಹೆಂಗೆ ಬರಿಬೇಕು. ಅವರು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದ್ರ ಮೇಲೆ ನೀವು ಏನು ಮಾಡಬೇಕು, ಕ್ವೆರೀಸ್ನ ನೀವು ಬರಿಬೇಕಾಗತ್ತೆ. ಓಕೆನಾ? ಹೆಂಗೆ SQL ಕ್ವೆರೀಸ್ನ ಬರಿಬೇಕು ಅದನ್ನೆಲ್ಲ ನೀವು ಕಲ್ತ್ಕೊಳ್ಬೇಕು. ಓಕೆನಾ? ಸೊ ದಿಸ್ ಇಸ್ ಒನ್ ಆಫ್ ದ ಲಾಜಿಕಲ್ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಮಾಡ್ಯೂಲಲ್ಲೂ ಅವ್ರಿಗೆ ತಲೆ ಕೆಟ್ಟರೆ ನಿಜವಾಗ್ಲೂ ಹೆಂಗೆ ಕೊಡ್ತಾರೆ ಅಂತ ಅಂದರೆ ಒಂದು ಏನು ಥಿಯರಿ ಕ್ವೆಶನ್ಸ್ ಕೊಟ್ಬಿಟ್ಟು ಇನ್ನೊಂದೆಲ್ಲ ಕ್ವೆರಿ ಸಾಲ್ವ್ ಮಾಡೋಕ್ಕೆ ಕೊಡ್ತಾರೆ. ಸೊ ಈ ಥರ ಮಾಡ್ತಾರೆ. ಸೊ ಅದಕ್ಕೆ ನಿಮಗೆ ಗೊತ್ತಿರಬೇಕು ಯಾವ ರೀತಿ ನಾನು ಕ್ವೆರಿನ ಬರಿಬೇಕು, ಯಾವ ರೀತಿ ನಾನು ಅದನ್ನು ಸೊಲ್ಯೂಷನ್ ಬರಿಬೇಕು. ಸೊ ಅದೆಲ್ಲ ನಿಮಗೆ ಕಾಮನ್ ಕಮ್ಯಾಂಡ್ಸ್ ಆಗಲಿ ಅದನ್ನೆಲ್ಲ ಗೊತ್ತಿರಬೇಕು. ಸೊ ಡೋಂಟ್ ವರಿ, ನಾನು ನೆಕ್ಸ್ಟ್ ಮಾಡ್ಯೂಲ್ನ ಕಂಪ್ಲೀಟ್ ಮಾಡ್ತಿರ್ತೀನಲ್ವಾ, ಮಾಡ್ಯೂಲ್ ವೈಸ್ ನಿಮಗೆ ಹೇಳ್ಕೊಡ್ಬೇಕಾದ್ರೆ ನಾನು ಒಂದೊಂದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಇವಾಗ ನಾನು ಮಾಡ್ಯೂಲ್ 3ಯಲ್ಲಿ ನೀವೇನು ಕಲಿತೀರಾ ಅಂತ ಅಂದರೆ ನಾರ್ಮಲೈಸೇಷನ್ ಅನ್ನೋದು ಏನಕ್ಕೆ ಬೇಕು, ಆಮೇಲೆ ತುಂಬ ನಾರ್ಮಲೈಸೇಷನ್ಸ್ನ ಕಲಿತೀರಾ. ಇವಾಗ 1NF ಆಗಲಿ, 2NF ಆಗಲಿ, 3NF ಆಗಲಿ, BCNF, 4NF, 5NF ಇದನ್ನೆಲ್ಲ ನೀವು ಕಲಿತೀರಾ. ಆಮೇಲೆ ಇಲ್ಲಿ ಸ್ವಲ್ಪ SQL ಬಗ್ಗೆ ಕಲಿತೀರಾ, ಹೆಂಗೆ ನಾವು ಟೇಬಲ್ಸ್ನ ಕ್ರಿಯೇಟ್ ಮಾಡೋದು, ಆಮೇಲೆ ಯಾವ ರೀತಿ ಡಿಫ್ರೆಂಟ್ ಡೇಟಾ ಟೈಪ್ಸ್ನ ಡಿಫೈನ್ ಮಾಡೋದು, ಆಮೇಲೆ ಕನ್ಸ್ಟ್ರೇನ್ಸ್ನ ಅಪ್ಲೈ ಮಾಡೋದು, ಆಮೇಲೆ ಹೆಂಗೆ ನಾವು ಡೇಟಾನೆಲ್ಲ ರಿಟ್ರೀವ್ ಮಾಡ್ಕೊಳ್ಳೋದು SQL ಕ್ವೆರೀಸಿಂದ, SQL ಡೇಟಾಬೇಸಿಂದ, ಆಮೇಲೆ ಹೆಂಗೆ ಇನ್ಸರ್ಟು, ಅಪ್ಡೇಟು, ಡಿಲೀಟ್ ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀರಾ, ಆಮೇಲೆ ಹೆಂಗೆ ಅಡಿಷ್ನಲ್ SQL ಫೀಚರ್ಸ್ನ ನೀವು ಕಲಿತೀರಾ. ಸೊ ಇದನ್ನು ನೀವು ಮಾಡ್ಯೂಲ್ 3ಅಲ್ಲಿ ಕಲಿತೀರಾ. ಓವರಾಲ್ ಆಗಿ ಹೇಳಬೇಕು ಅಂದರೆ ನಾವು ಹೆಂಗೆ ಎಫಿಷಿಯೆಂಟ್ ಆಗಿ ಡಿಸೈನ್ ಮಾಡ್ಬೋದು ಡೇಟಾಬೇಸ್ನ ನಾರ್ಮಲೈಸೇಷನ್ನ ಯೂಸ್ ಮಾಡಿಕೊಂಡು, ಆಮೇಲೆ ಹೆಂಗೆ ಡೇಟಾಬೇಸ್ನ ಕಮ್ಯುನಿಕೇಟ್ ಮಾಡಿಸೋದು. ಸೊ ಇದನ್ನು ನೀವು ಕಲಿತೀರಾ ಯಾವುದರಲ್ಲಿ, ಮಾಡ್ಯೂಲ್ 3ಅಲ್ಲಿ. ಓಕೆನಾ? ಸೊ ಇವಾಗ ಮಾಡ್ಯೂಲ್ 4ಅಲ್ಲಿ ಏನಂತ ಅಂದರೆ ಇದು ನಿಮಗೆ ಅಡ್ವಾನ್ಸ್ಡ್ SQL ಮತ್ತು ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಹೆಂಗೆ ಅಡ್ವಾನ್ಸ್ಡ್ SQL ಕ್ವೆರೀಸ್ನ ಬರೆಯೋದು, ಹೆಂಗೆ ನಾವು ವ್ಯೂಸ್ನ ಕ್ರಿಯೇಟ್ ಮಾಡೋದು, ಹೆಂಗೆ ಯೂಸ್ ಮಾಡೋದು, ಮತ್ತು ಅಸರ್ಷನ್ ಅಂದರೆ ಏನು, ಟ್ರಿಗರ್ಸ್ ಅಂದರೆ ಏನು, ಹೆಂಗೆ ಅದನ್ನು ಯೂಸ್ ಮಾಡ್ತೀರಾ, ಆಮೇಲೆ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಬಗ್ಗೆ ನೀವು ಕಲಿತೀರಾ. ಆಮೇಲೆ ಇವಾಗ ಟ್ರಾನ್ಸಾಕ್ಷನ್ ಪ್ರಾಪರ್ಟೀಸ್ ಆಗಿರ್ಬೋದು, ಅದೇ ಆ್ಯಸಿಡ್ ಪ್ರಾಪರ್ಟೀಸ್ ಅಂತ ಹೇಳ್ತಾರಲ್ಲ ಅದರದ್ದಾಗಿರ್ಬೋದು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ ಸ್ಕೆಡ್ಯೂಲ್ಸ್ ಆಗಿರ್ಬೋದು, ಆಮೇಲೆ ಟ್ರಾನ್ಸಾಕ್ಷನ್ ಹೆಂಗೆ ಸಪೋರ್ಟ್ ಮಾಡುತ್ತೆ SQL ಅಲ್ಲಿ,
ಅಲ್ಲಿ ಅದನ್ನ ಕೂಡ ನೀವು ಕಲಿತೀರಾ ಮಾಡ್ಯೂಲ್ 4 ಅಲ್ಲಿ. ಓಕೆ. ನೆಕ್ಸ್ಟ್ ಕಮಿಂಗ್ ಟು ಲಾಸ್ಟ್ ಮಾಡ್ಯೂಲ್. ಸೊ ಇದರಲ್ಲಿ ನೀವೇನ್ ಕಲಿತೀರಾ ಅಂತ ಅಂದ್ರೆ ಕನ್ಕರೆನ್ಸಿ ಕಂಟ್ರೋಲ್ ಅಂದ್ರೆ ಏನು, ಯಾಕೆ ಅದು ಇಂಪಾರ್ಟೆಂಟ್ ಆಗತ್ತೆ, ಆಮೇಲೆ ಟೂ ಫೇಸ್ ಲಾಕಿಂಗು, ಅದೇ 2PL ಅಂತ ಹೇಳ್ತಾರೆ ಅದನ್ನ. ಓಕೆನಾ, ಅದನ್ನ ಕಲಿತೀರಾ. ಆಮೇಲೆ ಟೈಮ್ ಸ್ಟಾಂಪ್ ಬೇಸ್ಡ್ ಕನ್ಕರೆನ್ಸಿ ಕಂಟ್ರೋಲ್ ಅಂದ್ರೆ ಏನಂತ ಕಲಿತೀರಾ. ಆಮೇಲೆ ಇವಾಗ ನೋ SQL ಬಗ್ಗೆ ಕಲಿತೀರಾ, ಕ್ಯಾಪ್ ಥಿಯರಂ ಬಗ್ಗೆ ಕಲಿತೀರಾ. ಆಮೇಲೆ ಯಾವ ಯಾವ ತರ ಇದೆ, ಯಾವ ಡಿಫ್ರೆಂಟ್ ಟೈಪ್ಸ್ ಇದೆ ನೋ SQL ಡೇಟಾಬೇಸ್ ಅಲ್ಲಿ. ಇವಾಗ MongoDB ಆಗಿರ್ಬೋದು, ಆಮೇಲೆ ಕೀ ವ್ಯಾಲ್ಯೂ ಸ್ಟೋರ್ಸ್ ಆಗಿರ್ಬೋದು, ಕಾಲಮ್ ಬೇಸ್ಡ್ ಡೇಟಾಬೇಸ್ ಆಗಿರ್ಬೋದು, ಆಮೇಲೆ ಗ್ರಾಫ್ ಡೇಟಾಬೇಸ್ ಆಗಿರ್ಬೋದು, ಅಂದ್ರೆ ನಿಯೋ 4J ಅಂತ. ಸೊ ಇದ್ರ ಬಗ್ಗೆ ನೀವು ಕಲಿತೀರಾ. ಆಮೇಲೆ ಸ್ವಲ್ಪ ಬೇಸಿಕ್ಸ್ ಆಗಿ ಬಿಗ್ ಡೇಟಾ ಸ್ಟೋರೇಜ್ ಸಿಸ್ಟಮ್ ಅಂದ್ರೆ ಏನಂತ ಕಲಿತೀರಾ. ಓಕೆನಾ. ಸೊ ಇಷ್ಟು ನೀವು ಎಲ್ಲ ಮಾಡೆಲ್ ಅಲ್ಲಿ ಕಲಿತೀರಾ. ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಕೆಲವೊಂದ್ಸತಿ ಅವರು ಸಿಲೆಬಸ್ ಅಲ್ಲಿ ನೀವು ಓದದೇ ಇರೋದು, ಇವಾಗ ನಾವೇನೋ ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮಗೆ ಪ್ರೊವೈಡ್ ಮಾಡ್ತೀವಿ, ನೀವು ಅದನ್ನ ಓದ್ಕೊಂಡು ಹೋಗಿರ್ತೀರ. ಖಂಡಿತವಾಗ್ಲೂ ಅದು ಆಲ್ಮೋಸ್ಟ್ ನಿಮಗೆ ಅದೇ ಕ್ವೆಶನ್ಸ್ ಬರುತ್ತೆ. ಬಟ್ ಏನಂದ್ರೆ ಕೆಲವೊಂದ್ಸತಿ ಅವ್ರು ಅಕಸ್ಮಾತ್ ಏನಾದ್ರು ಅವ್ರಿಗೆ ತಲೆ ಕೆಟ್ಟು ಅಕಸ್ಮಾತ್ ಬೇರೆ ಕ್ವೆಶನ್ ಕೊಟ್ರು ಅಂತ ಇಟ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಗೆ ಓವರ್ ವ್ಯೂನ ನೀವು ಕಣ್ಮುಚ್ಕೊಂಡು ಕೇಳಿಸ್ಕೊಂಡಿದ್ರೆ ಅಟ್ಲೀಸ್ಟ್ ಹೌದಲ್ವಾ ಮ್ಯಾಮ್ ಇದ್ರ ಬಗ್ಗೆ ಏನೋ ಹೇಳಿದ್ರು ಅಂತ ಆದ್ರೂ ನೆನಪಾಗತ್ತೆ. ಸೊ ನಿಮಗೆ ಓಕೆ ಇದು ಸಿಲೆಬಸ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅದು ಯಾವ ಮಾಡ್ಯೂಲ್ ಅಂತ ಆದ್ರೂ ಗೊತ್ತಾಗ್ಬಿಟ್ಟು ನೀವೇನಾದ್ರೂ ಒಂದು ಬರೆಯಕ್ಕೆ ಟ್ರೈ ಮಾಡ್ತೀರಾ. ಓಕೆನಾ. ಸೊ ಅದಕ್ಕೋಸ್ಕರ ಈ ಒಂದು ಓವರ್ ವ್ಯೂ ಅನ್ನ ಕೊಟ್ಟಿದ್ದು. ಸೊ ಇಷ್ಟು ಹೇಳ್ತಾ, ಸೊ ಡೋಂಟ್ ವರಿ, ಸೊ ಎಲ್ಲಾ ಮಾಡ್ಯೂಲ್ಸು DBMS ಬರ್ತಾ ಹೋಗುತ್ತೆ. ಓಕೆ, ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.